ನಮಸ್ಕಾರ ಸ್ನೇಹಿತರ, ಪಿಂಚಣಿದಾರರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಹೌದು ಸ್ನೇಹಿತರ, ಪಿಂಚಣಿ ಈಗ ಪ್ರತಿ ಒಬ್ಬ ಮಹಿಳೆಯರಿಗೆ ಅಂದರೆ ವಿಧವಾ ಮಹಿಳೆಯರಿಗೆ, ಅದರಲ್ಲಿ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಹೊಸ ವರ್ಷದಿಂದ ಹೊಸ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಫ್ಯಾಮಿಲಿ ಕಾರ್ಡ್ ಅಂತ ಹೇಳ್ಬಿಟ್ಟು ಹೊಸ ಕಾರ್ಡ್ ಕೂಡ ಬರ್ತಾ ಇದೆ. ಹೌದು, ಇದರ ಬಗ್ಗೆನೂ ಕೂಡ ನಾನು ಕ್ಲಾರಿಟಿಯನ್ನು ಕೊಡ್ತೀನಿ. ಜೊತೆಗೆ ನೀವು ಪಿಂಚಣಿಯನ್ನು ಪಡಿಬೇಕಂದ್ರೆ ಈ ಒಂದು ಡಾಕ್ಯುಮೆಂಟ್ಸನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಹಾಗಾದರೆ ಯಾವ ಡಾಕ್ಯುಮೆಂಟ್ಸು ಎಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು, ನಿಮಗೆ ಸರಿಯಾಗಿ ಪಿಂಚಣಿ ಬರ್ತಾ ಇರಲಿಲ್ಲ ಅಥವಾ ಪ್ರತಿ ತಿಂಗಳು ಕೂಡ ಡಿಲೇ ಆಗ್ತಾ ಇದೆ ಅಥವಾ ಪಿಂಚಣಿಯನ್ನು ನಿಲ್ಲಿಸಿನೇ ಬಿಟ್ಟಿದ್ದಾರೆ, ನೀವು ಎಲಿಜಿಬಲ್ ಇದ್ರಿ ಆದರೂ ಸಹಿತ ನಿಮಗೆ ದುಡ್ಡು ಬರ್ತಾ ಇಲ್ಲಪ್ಪ ಅಂದರೆ ಅದಕ್ಕೆ ಕಾರಣ ಇದೆ. ಅದು ಏನು ಅನ್ನುವಂಥದ್ದನ್ನು ಎಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಫ್ಯಾಮಿಲಿ ಕಾರ್ಡ್ ಅಂತ ಹೊಸ ಕಾರ್ಡನ್ನು ಇದೇ ಜನವರಿ 2026ರಿಂದ ಜಾರಿ ತರ್ತಾ ಇದ್ದಾರೆ. ಇನ್ನು ಆಧಾರ್ ಕಾರ್ಡ್ ಹೇಗಿದೆಯೋ ಇದು ಕೂಡ ಹಾಗೆ ಇರುತ್ತೆ. ಈ ಫ್ಯಾಮಿಲಿ ಕಾರ್ಡಲ್ಲಿ ಒಂದು ಸಂಖ್ಯೆಗಳು ಕೂಡ ಇರುತ್ತೆ. ಆ ಸಂಖ್ಯೆಗಳ ಅಂಕಿ ಅಂಶಗಳ ಆಧಾರದ ಮೇಲೆ ನಿಮಗೆ ಬೇರೆ ಬೇರೆ ಯೋಜನೆಗಳ ಲಾಭ ಸಿಗ್ತಾ ಇರುತ್ತೆ. ಇನ್ನು ಮುಂದೆ ಆ ರೀತಿ ಹೊಸ ರೂಲ್ಸೇ ಬರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಈ ಫ್ಯಾಮಿಲಿ ಕಾರ್ಡ್ ಎನ್ನುವಂತಹ ಹೊಸದೊಂದು ಮಾಹಿತಿ ಇಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ಈ ಫ್ಯಾಮಿಲಿ ಕಾರ್ಡನ್ನು ನೀವು ಅತಿ ಶೀಘ್ರದಲ್ಲಿ ಮಾಡಿಸ್ಕೊಳ್ಬಹುದು. ಅದು ಮಾಡಿಸ್ಲಿಕ್ಕೆ ಇನ್ನೂ ಅವಕಾಶ ಕಲ್ಪಿಸಿಕೊಟ್ಟಿಲ್ಲ, ಇದನ್ನು ಹೇಳಿಕೆ ಮಾತ್ರ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದ್ರ ಬಗ್ಗೆ ಒಂಚೂರು ಮಾಹಿತಿಯನ್ನು ಕೊಟ್ಟೆ. ಅಂದರೆ ಫ್ಯಾಮಿಲಿ ಕಾರ್ಡ್ ಅಂದರೆ ನಿಮ್ಮ ಕುಟುಂಬಸ್ಥರದ ಒಂದು ಟೋಟಲಿ ಒಂದು ಕಾರ್ಡ್ ಬರುತ್ತೆ. ಸೊ ಆಧಾರ್ ಕಾರ್ಡ್ ಹೇಗಿರುತ್ತೆ ಅದೇ ರೀತಿಯಾಗಿರುತ್ತೆ. ಸೊ ಅದರ ಮುಖಾಂತರ ನಿಮಗೆ ಈ ಯೋಜನೆಗಳ ಲಾಭ ದೊರಕ್ತಾ ಇರುತ್ತೆ. ಮುಂದೆ ನೋಡೋಣ ಇದರ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಕ್ಕಿದ್ರೆ ಅಥವಾ ಈ ಫ್ಯಾಮಿಲಿ ಕಾರ್ಡನ್ನು ಅಪ್ಲೈ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಪಿಂಚಣಿ ಹೆಚ್ಚಳ ಆಗೋದ್ರ ಬಗ್ಗೆ ಮಾಹಿತಿಯನ್ನು ನೀವು ಕೇಳಲಿಕ್ಕೆ ಈ ವಿಡಿಯೋದಲ್ಲಿ ಕ್ಲಿಕ್ ಮಾಡಿರ್ತೀರಿ. ಅದರ ಬಗ್ಗೆ ನಾನು ಹೇಳೋದಾದರೆ ಸ್ನೇಹಿತರೆ, ಹಿರಿಯ ನಾಗರಿಕರಿಗೆ ಪಿಂಚಣಿಯನ್ನು ಹೆಚ್ಚಳ ಮಾಡಲಿಕ್ಕೆ CM ಸಿದ್ದರಾಮಯ್ಯನವರೇ ಸ್ವತಃ ಘೋಷಣೆ ಮಾಡಿದರು. ಹೌದು, ಹಿರಿಯ ನಾಗರಿಕರ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತಾರೆ. 2025 ಎಂಡ್ ಒಳಗಾಗಿ ನಾವು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದರು. ಇನ್ಮೇಲೆ ಹೊಸ ವರ್ಷದಿಂದ ನಿಮಗೆ ಪಿಂಚಣಿ ಹೆಚ್ಚಳ ಆಗಿ ಜಮಾ ಆಗಲಿದೆ ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಹೌದು, ಯಾರ್ಯಾರು ಹಿರಿಯ ನಾಗರಿಕರಿದ್ರಿ, ಒಟ್ಟಾರೆಯಾಗಿ 60 ವರ್ಷ ಮೇಲ್ಪಟ್ಟವರಿದ್ದರೆ ನೀವು ಮಹಿಳೆಯರೇ ಆಗಿರ್ರಿ ಅಥವಾ ಪುರುಷರೇ ಆಗಿರ್ರಿ, ನಿಮಗೆ ಪಿಂಚಣಿ ಹೆಚ್ಚಳ ಆಗಿ ಜಮಾ ಆಗುವಂಥದ್ದು. ಹಾಗಾದರೆ ನಿಮಗೆ ಸರಿಯಾಗಿ ಪಿಂಚಣಿ ಬರ್ತಾ ಇಲ್ಲ. ಯಾಕಂದರೆ ಈಗಾಗಲೇ ಸಾಕಷ್ಟು ಪಿಂಚಣಿದಾರರನ್ನು ತೆಗೆದುಹಾಕುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ. ಇಲ್ಲಿ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಿದ್ದಾವೆ. ಅದರಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಪಿಂಚಣಿಯನ್ನು ಪಡಿತಾ ಇರುವಂಥವರು ಕೂಡ ಬಹಳಷ್ಟು ಜನ ಇದ್ದಾರೆ. ಇನ್ನು ಪಿಂಚಣಿದಾರರು ತೀರಿ ಹೋಗಿ ಅವರ ಕುಟುಂಬಸ್ಥರು ಇನ್ನೂ ಕೂಡ ಪಿಂಚಣಿ ಪಡೆಯುವಂಥವರು ಕೂಡ ಬಹಳಷ್ಟು ಜನ ಇದ್ದಾರೆ. ಒಟ್ಟಾರೆಯಾಗಿ ಪಿಂಚಣಿಗೆ ಅರ್ಹತೆಯೇ ಹೊಂದಿಲ್ಲ, ಆದರೂ ಸಹಿತ ಪಿಂಚಣಿಯನ್ನು ಬಹಳಷ್ಟು ಲಕ್ಷಾಂತರ ಕುಟುಂಬಗಳು ಪಡಿತಾ ಇರುವಂತಹ ಕಾರಣಕ್ಕಾಗಿ ವೆರಿಫಿಕೇಷನ್ ಮಾಡಿದ್ರು. ಅದರಲ್ಲಿ ಸುಮಾರು 23 ಲಕ್ಷ, ಬರೋಬ್ಬರಿ 23 ಲಕ್ಷಕ್ಕಿಂತ ಹೆಚ್ಚಿನ ಪಿಂಚಣಿದಾರರನ್ನು ತೆಗೆದುಹಾಕಿದೆ ಸರ್ಕಾರ. ಅದರಲ್ಲಿ ಎಲಿಜಿಬಲ್ ಇದ್ದವರು ಕೂಡ ಸಾಕಷ್ಟು ಜನರು ಪಿಂಚಣಿ ಯೋಜನೆಯಿಂದ ಹೊರಗೆ ಉಳಿದುಬಿಟ್ಟಿದ್ದಾರೆ. ಹಾಗಾಗಿ ನೀವು ಎಲಿಜಿಬಲ್ ಇದ್ದರೆ ನಿಮ್ಮ ಖಾತೆಗಳಿಗೆ ದುಡ್ಡು ಬರೋದು ಫಿಕ್ಸು. ಇನ್ನು ಎಲಿಜಿಬಲ್ ಇದ್ರೂ ಸಹಿತ ಬರ್ತಾ ಇರಲಿಲ್ಲ ಅಂದರೆ ಅದಕ್ಕೆ ಒಂದು ಕಾರಣದಿದೆ. ಅದನ್ನು ನೀವು ಸರಿಪಡಿಸ್ಕೊಳ್ಬೇಕಂತ ಸರ್ಕಾರ ತಿಳಿಸ್ತಾ ಇದೆ. ಓಕೆನಪ್ಪ, ನೀವು ಎಲಿಜಿಬಲ್ ಇದ್ದೀರಾ? ಸರ್ಕಾರ ಹೇಳ್ತಕ್ಕಂತಹ ಮಾಹಿತಿ ಇದು ಕೇಳಿಸ್ಕೊಳ್ಳಿ. ನೀವು ಎಲಿಜಿಬಲ್ ಇದ್ದೀರಾ? ಹಾಗಾದರೆ ನಿಮ್ಮ ಲೈಫ್ ಸರ್ಟಿಫಿಕೇಟನ್ನು ಅಂದರೆ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ನೀವು ಸಬ್ಮಿಟ್ ಮಾಡಿ ಅಲ್ವಾ, ನಿಮಗೆ ದುಡ್ಡು ಕೊಡ್ತೇವೆ, ಯಾಕೆ ತಲೆ ಕೆಡಿಸ್ಕೊಳ್ತೀರಿ ಅಂತ ಸರ್ಕಾರ ಹೇಳ್ತಾ ಇದೆ. ಹೌದು, ನಿಮ್ಮ ಲೈಫ್ ಸರ್ಟಿಫಿಕೇಟು ನಿಮ್ಮ ಅಂದರೆ ಜೀವಿತ ಪ್ರಮಾಣ ಪತ್ರ ಅಂತ ಕರೀತಾರೆ ಕನ್ನಡದಲ್ಲಿ. ಅದನ್ನು ನೀವು ಏನು ಮಾಡಬೇಕು, ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಳ್ತಾ ಇರ್ತೀರಿ ಅಲ್ಲಿ ಹೋಗಿ ಸಬ್ಮಿಟ್ ಮಾಡಿದ್ರೆ ಸಾಕು, ನಿಮಗೆ ಎಂದಿನಂತೆ ಮತ್ತೆ ಪಿಂಚಣಿ ಜಮಾ ಆಗುತ್ತೆ. ಯಾಕಂದರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ನಿಮ್ಮ ಇನ್ಫಾರ್ಮೇಷನ್ನ ಮೇಲಧಿಕಾರಿಗಳಿಗೆ ಕಳುಹಿಸಿ ಪಿಂಚಣಿ ಜಮಾ ಆಗುವ ಹಾಗೆ ಮಾಡಿರ್ತಾರೆ. ಇಲ್ಲ ನಿಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಿಮ್ಮ ಕೈಕಾಲೇ ಹೇಳೋದಿಲ್ಲ, ವಯಸ್ಸಾಗಿದೆ ಅಥವಾ ಅಂಗವಿಕಲರಿದ್ದೀರಿ ಅಂತ ಅನ್ನೋದಾದರೆ ನಿಮ್ಮ ಕುಟುಂಬಸ್ಥರನ್ನು ಕಳುಹಿಸಿ ವಿಡಿಯೋ ಕಾಲ್ನ ಮುಖಾಂತರ ನೀವು ಬದುಕಿದ್ದೀರಾ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಿದ್ರೆ ಸಾಕು, ನಿಮಗೆ ಮತ್ತೆ ದುಡ್ಡು ಜಮಾ ಆಗೋದು ಫಿಕ್ಸ್. ಈ ಕೆಲಸ ಮಾಡಿ. ಇನ್ನು ಸ್ನೇಹಿತರ, ವಿಧವಾ ಮಹಿಳೆಯರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಪಿಂಚಣಿ ಹೆಚ್ಚಳ ಆಗ್ತಾ ಇರುವಂಥದ್ದು. ನಮ್ಮ ರಾಜ್ಯಕ್ಕೆ ಅಷ್ಟೇ ಅಲ್ಲ, ಇನ್ನೂ ಹಲವಾರು ರಾಜ್ಯಗಳಲ್ಲಿ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದ್ದು ಒಬ್ಬೊಬ್ಬರಿಗೆ ಅಂದರೆ ಕರ್ನಾಟಕ ಸೇರಿದಂತೆ ಉತ್ತರ ಪ್ರದೇಶ ಆಗಿರಲಿ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಆಗಿರಲಿ, ಬಿಹಾರ ಆಗಿರಲಿ, ಹರಿಯಾಣ, ರಾಜಸ್ಥಾನ, ಈ ಎಲ್ಲ ರಾಜ್ಯಗಳಲ್ಲಿ ಕೂಡ ಪಿಂಚಣಿಯನ್ನು ಹೆಚ್ಚಳ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಮಹಿಳೆಯರ ಬೆಳವಣಿಗೆಗೆ, ಅವರ ಉನ್ನತೀಕರಣಕ್ಕೆ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವರಿಗೆ ಹಣದ ಕೊರತೆ ಅಂತೂ ಇದ್ದೇ ಇರುತ್ತೆ. ವಿಧವೆ ಇರ್ತಾರೆ ಮೊದಲೇ, ಹಾಗಾಗಿ ದುಡಿಲಿಕ್ಕೂ ಕೂಡ ಅಷ್ಟೊಂದು ಶ್ರಮ ಇರೋದಿಲ್ಲ. ಹಾಗಾಗಿ ಇದಕ್ಕೆ ಒಂದು ಇನ್ನಷ್ಟು ಸಹಾಯ ಆಗಬೇಕಂತ, ಅವರ ಬೆಳವಣಿಗೆ ಆಗಬೇಕಂತ ಸರ್ಕಾರದಿಂದ ಇನ್ನೂ ಹೆಚ್ಚುವರಿ ಲಾಭ ದೊರಕಿ ಕೊಡ್ತಾ ಇದ್ದಾರೆ. ಪಿಂಚಣಿಯನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ 900ರಿಂದ 2200ಕ್ಕೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ.
ಹಾಗಾಗಿ ಇನ್ನು ಹಲವಾರು ರಾಜ್ಯಗಳಲ್ಲಿ ಅವರಿಗೆ ತಕ್ಕಂತೆ ಹೆಚ್ಚಳ ಆಗ್ತಾ ಇದೆ. ಈಗ ಸದ್ಯಕ್ಕಂತೂ ವಿಧವಾ ಮಹಿಳೆಯರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಹೆಚ್ಚಳ ಆಗ್ತಾ ಇರುವಂಥದ್ದು. ಇನ್ನು ಅಂಗವೈಕಲ್ಯರು ಕೂಡ ಕೇಳಬಹುದು, ನಮಗೂ ಕೂಡ ಹೆಚ್ಚಳ ಆಗಬೇಕಲ್ವ, ನಮಗೆ ಹೆಚ್ಚಳ ಆಗಿಲ್ಲ ಅಂತ. ನಿಮ್ಮ ಅಂಗವೈಕಲ್ಯತೆಯ ಆಧಾರದ ಮೇಲೆ ದುಡ್ಡು ಹೆಚ್ಚಳ ಆಗಿರುತ್ತೆ. ಈಗ ಈ ಒಬ್ಬೊಬ್ಬರಿಗೆ ಒಂದು ಬೆರಳು ಇರಲಿಲ್ಲ ಅಂದರೆ ಅಥವಾ ಒಂದು ಕೈ ಇರಲಿಲ್ಲ ಅಂದರೆ ಅವರಿಗೆ 1,000 ಜಮಾ ಆಗ್ತಾ ಇರುತ್ತೆ. ಒಬ್ಬೊಬ್ಬರಿಗೆ 2 ಕೈ ಇರೋದಿಲ್ಲ, ಅವರಿಗೆ 2,000. ಹೀಗೆ ಅಂಗವೈಕಲ್ಯತೆ ಹೆಚ್ಚಿನ ಪ್ರಮಾಣದಲ್ಲಿದ್ದರೆ ಅವರಿಗೆ ಹೆಚ್ಚೆಚ್ಚಾಗಿ ದುಡ್ಡು ಜಮಾ ಆಗುತ್ತೆ. ಸೊ ಈ ರೀತಿ ನಿಮಗೆ ದುಡ್ಡು ಬರುವಂಥದ್ದು. ಒಟ್ಟಾರೆಯಾಗಿ ಇನ್ಫಾರ್ಮೇಷನ್ ನಾನು ತಿಳಿಸಬೇಕಾಗಿತ್ತು, ತಿಳಿಸಿದ್ದೀನಿ. ಇದನ್ನು ಹೊರತುಪಡಿಸಿ ಏನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಬಹುದು. ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.